ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಲಖನೌ ಮನೆ ಮೇಲೆ ಇಡಿ ದಾಳಿ ಅಂತ್ಯ ಆಗಿದೆ. ಜ್ಞಾನೇಂದ್ರ ತಂದೆಯ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಲಖನೌಗೆ ಬಂದೇ ಇಲ್ಲ ಅಂತ ಜ್ಞಾನೇಂದ್ರ ತಂದೆ ಹೇಳಿದ್ದಾರೆ. ನಾನು ಆರೋಗ್ಯವಾಗಿದ್ದೀನಿ, ಜ್ಞಾನೇಂದ್ರ ಇಲ್ಲಿಗೆ ಬಂದಿಲ್ಲ. ಎಲ್ಲಿ ಹೋದ್ರೆ ಹಾಗಾದ್ರೆ ಎಲ್ಲಿ ತಲೆಮರೆಸ್ಕೊಂಡಿದ್ದಾರೆ, ಎಲ್ಲಿ ನಾಪತ್ತೆಯಾಗಿದ್ದಾರೆ ಈ ಐಎಎಸ್ ಅಧಿಕಾರಿ? ದಾಳಿಗೆ ಹೆದರು ಓಡ್ ಹೋಗಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ಜ್ಞಾನೇಂದ್ರಗೆ ಸಮನ್ಸ್ ಜಾರಿ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಇಡಿ. ದಾಳಿಯನ್ನ ಮುಕ್ತಾಯ ಮಾಡಿದೆ. ನೋಡಿ, ಲಖನೌನಲ್ಲಿ ಅವರ ಮನೆ ಏನಿದೆ, ಜ್ಞಾನೇಂದ್ರ ಅವರ ತಂದೆಯವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅವರಿಂದ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ನಾನು ಆರಾಮಾಗಿದ್ದೀನಿ, ನನ್ನ ಮಗ ಇಲ್ಲಿ ಬಂದಿಲ್ಲ ಅಂತ ಹೇಳಿಬಿಟ್ರು. ಹಾಗಾಗಿನೇ ಬೆಂಗಳೂರಿನಲ್ಲಿ ಇದ್ಕೊಂಡು ಏನಾದರೂ ಸುಳ್ಳು ಹೇಳಿದಾರಾ ಅಥವಾ ಊಟಿಗೆ ಹೋಗಿದ್ದಾರೆ ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ. ಫ್ಯಾಮಿಲಿ ಜೊತೆಗೆ ಏನಾದರೂ ಟ್ರಿಪ್ ಹೋಗಿದ್ದಾರಾ, ಈ ರೀತಿಯಾದಂಥ ಅನುಮಾನಗಳಿದ್ದಾವೆ. ಎಲ್ಲ ಆಯಾಮದಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ದೆಹಲಿ ಫ್ಲೈಟನ್ನು ಬುಕ್ ಮಾಡಿದ್ರು, ಅದಾದ ಮೇಲೆ ರದ್ದು ಮಾಡಿದ್ರು, ಅಥವಾ ಅವರಲ್ಲಿ ಹೋಗೇ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು, ನಾಪತ್ತೆಯಾಗಿದ್ರು ಜ್ಞಾನೇಂದ್ರ ಅನ್ನುವಂಥ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಅದಾದಮೇಲೆ ಗೃಹ ಸಚಿವರದಕ್ಕೆ ಸ್ಪಷ್ಟನೆ ಕೊಟ್ಟರು, ಇಲ್ಲ ಅವರು ಅನಾರೋಗ್ಯದ ನಿಮಿತ್ತ ಅವ್ರ ತಂದೆ ನೋಡಲಿಕ್ಕೆ ಊರಿಗೆ ಹೋಗಿದ್ದಾರೆ ಅಂಥೇಳಿ. ನಿನ್ನೆ ಅವರ ಜಯಮಹಲ್ ನಿವಾಸದಲ್ಲಿಂಥ ಅವರ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಆಯಿತು. ಆವಾಗ ಸೆಕ್ಯೂರಿಟಿ ಒಳಗಡೆ ಬಿಟ್ಟಿರಲಿಲ್ಲ. ಅದಾದಮೇಲೆ ಕೀ ಲಾಕ್ ಮಾಡಿದ್ದ, ಮತ್ತು ನಕಲಿ ಕೀ ತಂದು ಓಪನ್ ಮಾಡಿ ಒಳಗಡೆ ಹೋದಾಗ ಅಲ್ಲಿ ಇರಲಿಲ್ಲ. ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ಅದಾದಮೇಲೆ ಅವರ ಊರಿಗೆ ಲಖನೌಗೆ ಹೋಗಿ ನೋಡಿದಾಗ ಇಡಿ ಅಧಿಕಾರಿಗಳು ಅಲ್ಲೂ ಕೂಡ ಜ್ಞಾನೇಂದ್ರ ಇಲ್ಲ. ಹಾಗಾದರೆ ಎಲ್ಲಿ ಹೋಗಿದ್ದಾರೆ? KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರ ಇದೆ ಅನ್ನುವಂಥ ಅನುಮಾನಗಳಿದ್ದಾವೆ. ಬಟ್ ಈಗ ಅವರು ತನಿಖೆಗೆ ಸಹಕಾರ ಕೊಡಬೇಕಿತ್ತು. ಒಬ್ಬ IAS ಅಧಿಕಾರಿ, ಉನ್ನತ ಮಟ್ಟದ IAS IPS ಅಧಿಕಾರಿ ಅಂದರೆ ಏನ್ರಿ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹಾಗಾಗಿ ಅವರು ಬಂದು ಏನು ಕೇಳ್ತಾರೋ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಅಥವಾ ಮನೇಲಿ ಇರಬೇಕಾಗಿತ್ತು. ಆದರೆ ಈ ರೀತಿ ದಾಳಿ ಆಗುತ್ತಲೇ ಅನ್ನುವಂಥ ಮುನ್ಸೂಚನೆ ಸಿಕ್ಕಂಥ ಹಿನ್ನೆಲೆಯಲ್ಲಿ ಅವರು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಬೆಂಗಳೂರನ್ನು ತೊರೆದಿದ್ದಾರೆ ಅನ್ನುವಂಥ ಅನುಮಾನಗಳೀಗ ಹೆಚ್ಚಾಗ್ತಾ ಇದೆ. ನೋಡಿ, ಮೊದಲು ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಹೇಳಿದರು. ಈಗ ನೋಡಿದರೆ ಅವ್ರ ತಂದೆನ ಪ್ರಶ್ನೆ ಮಾಡಿದರೆ ನಾನು ಆರಾಮಾಗಿದ್ದೀನಲ್ಲ ಅಂತ ಹೇಳಿದಾರಂತೆ. ಇದೆಲ್ಲವೂ ಕೂಡ ಜ್ಞಾನೇಂದ್ರಗೆ ಮುಳುವಾಗುತ್ತಾ? ಯಾವಾಗ ಬೇಕಾದರೂ ಕೂಡ ಅವರನ್ನು ವಶಕ್ಕೆ ಪಡೆಯಬಹುದು. ಬೆಂಗಳೂರಿಗೆ ಬರೋದನ್ನು ಇಡಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಫ್ಯಾಮಿಲಿ ಜೊತೆಗೆ ಏನಾದರೂ ಟ್ರಿಪ್ ಹೋಗಿರ್ಬೋದಾ, ಊಟಿ ಕಡೆಗೆ ಏನಾದರೂ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಜ್ಞಾನೇಂದ್ರ ಒಬ್ಬ IAS ಅಧಿಕಾರಿ ರೀ, ಜವಾಬ್ದಾರಿ ಇರುತ್ತೆ, ಅವ್ರದ್ದಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವರು ಇಡಿ ಅಧಿಕಾರಿಗಳು ತನಿಖೆಗೆ ಸಹಕಾರ ಕೊಡಬೇಕಾಗಿತ್ತು. ಬಟ್ ಈ ರೀತಿ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂಥ ಅನುಮಾನಗಳೇನಿದ್ದಾವೆ, ಬೇಕು ಅಂತಲೇ ಮಾಡ್ದಂಗೆ ಕಾಣಿಸ್ತಿದೆ. ಸಂತೋಷ್, ಇಲ್ಲಿ ಖಂಡಿತವಾಗಿ ಪ್ರಭು, ಏನಂತಂದ್ರೆ ಈ ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ಜ್ಞಾನೇಂದ್ರ ಕುಮಾರ್ ಅವರು ಇಡಿ ಅಧಿಕಾರಿಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಾ ಪ್ಲಾನ್ಗಳನ್ನ ಮಾಡಿದಾರ ಅಂತ ಅನುಮಾನಗಳು ಕಾಡ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಲಕ್ನೋದಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅವರ ತಂದೆಯವರಿಗೆ ಏನು ಅನಾರೋಗ್ಯ ಇದೆ, ಕಾರಣ ಇದೆ, ಹಾರ್ಟ್ನ ಸಮಸ್ಯೆ ಇದೆ ಅಂತೇಳಿ ಏನು ಸ್ಟೇಟ್ಮೆಂಟ್ಗಳು ಬಂದಿರುತ್ತೆ, ಮಾಹಿತಿಗಳನ್ನ ಹರಿಬಿಡ್ಲಾಗಿರುತ್ತೆ. ತಂದೆಯನ್ನೇ ಹೋಗಿ ಇವರು ಮಾತಾಡ್ತಂತ ಸಂದರ್ಭದಲ್ಲಿ ಅಲ್ಲಿ ಅವರ ಹೇಳಿಕೆಗಳನ್ನು ತೆಗೆದುಕೊಂಡಿರುವಂತದ್ದು. ಜ್ಞಾನೇಂದ್ರ ಇದುವರೆಗೂ ಕೂಡ ಅವರು ಲಕ್ನೋ ಮನೆಗೆ ಬಂದೇ ಇಲ್ಲ, ಮತ್ತೆ ನಾನು ಕೂಡ ಆರೋಗ್ಯವಾಗಿದ್ದೇನೆ ಅಂತ ಹೇಳಿ ಅವರ ತಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಮತ್ತು ದಾಳಿಯನ್ನು ನಡೆಸಿದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆಯವರ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಈ ಜ್ಞಾನೇಂದ್ರ ಅವರ ಸಮನ್ಸ್ ಏನಿತ್ತು, ಇದಕ್ಕೆ ಸಮನ್ಸ್ ಅನ್ನ ನೀಡಿ ಅಲ್ಲಿಂದ ದಾಳಿಯನ್ನು ಮುಕ್ತಾಯ ಮಾಡಿದ್ದಾರೆ. ಅಂದ್ರೆ ಜ್ಞಾನೇಂದ್ರ ಕುಮಾರ್ ಊರಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳನ್ನ ಹರಿಬಿಡ್ಲಾಗಿತ್ತು. ಮತ್ತೆ ಖುದ್ದು ಗೃಹ ಸಚಿವರು ಅವ್ರ ತಂದೆಗೆ ಅನಾರೋಗ್ಯ ಇದೆ, ಈಗ ಊರಿಗೆ ಹೋಗಿದ್ದಾರೆ ಅಂತ ಹೇಳಿಕೆಗಳನ್ನ ನೀಡಿದ್ರು ಅನ್ನೋ ಮಾಹಿತಿ ಇತ್ತು. ಈ ಕಾರಣಕ್ಕಾಗಿ ಅವ್ರು ಅಲ್ಲಾದ್ರೂ ಸಿಗ್ಬೋದು ಅಂತೇಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಅಲ್ಲೂ ಕೂಡ ಅವ್ರು ಇಲ್ಲ ಅನ್ನೋದು. ಅದ್ರ ಜೊತೆಗೆ ಇನ್ನು ಇದ್ರ ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ, ಹಿನ್ನೆಲೆಯನ್ನು ನೋಡಿದ್ರೆ ಇವರು ಬೆಂಗಳೂರಿನಿಂದ ಹೋಗುವಂತ ಸಂದರ್ಭದಲ್ಲಿ ಏನು ಹಿರಿಯ ಅಧಿಕಾರಿಗಳಿಗೆ ಇವರು ಮಾಹಿತಿಯನ್ನ ಕೊಟ್ಟೋಗ್ಬೇಕಾಗತ್ತೆ. ಕೊಟ್ಟಿಲ್ಲ, ಇಲ್ಲ ಅಂದ್ರೆ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿಗಳಿಗಾದ್ರೂ ಮಾಹಿತಿಯನ್ನ ಕೊಟ್ಟೋಗ್ಬೇಕಾಗತ್ತೆ. ಆ ಮಾಹಿತಿಯನ್ನು ಕೊಟ್ಟಿಲ್ಲ. ಅವ್ರಿಗೂ ಕೂಡ ಜ್ಞಾನೇಂದ್ರ ಅವರು ರಜೆ ಮೇಲೆ ಹೋಗಿರುವಂತದ್ದು ಯಾರು ಕೂಡ ಗೊತ್ತಿಲ್ಲ. ಹೀಗಾಗಿ 2 ದಿನಗಳ ಹಿಂದೆ ಅಂದ್ರೆ ಇವ್ರು ಹೋದ ಬಳಿಕ ಏನು ಇವ್ರು ಯಾರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ. ಈ ಕಾರಣಕ್ಕಾಗಿ ಡಿಪಾರ್ಟ್ಮೆಂಟ್ ಅಂದ್ರೆ ಇಲಾಖಾ ತನಿಖೆಗೂ ಕೂಡ ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು.
ನೀವು ಯಾರಿಗೆ ರಜಕ್ಕೆ ಹೇಳಿ ಹೋಗಿದ್ದೀರಾ, ಯಾರ ಅನುಮತಿಯನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳಿ ಇಲಾಖೆಯಿಂದ ಕೂಡ ಅವ್ರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕೆಪಿಎಸ್ಸಿ ಹಗರಣದಲ್ಲಿ ಜ್ಞಾನೇಂದ್ರ ಅವ್ರದ ಸಿಂಹಪಾಲು ಇರಬಹುದಾ ಅನ್ನೋ ಅನುಮಾನಗಳಿರುವಂತದ್ದು. ಯಾಕಂದ್ರೆ ಅವರೇ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದು, ಹೀಗಾಗಿ ಇವ್ರದ ಪಾತ್ರ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಆತನ ಬಂಧನ ಬಳಿಕ ಮತ್ತಷ್ಟು ಗೊತ್ತಾಗಬೇಕಾಗುತ್ತೆ. ಅದ್ರ ಜೊತೆಗೆ ಇದುವರೆಗೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಸಾಕ್ಷ್ಯಾಧಾರಗಳನ್ನ ಅವರ ವಿರುದ್ಧ ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಅವರ ವಿಚಾರಣೆ ಬಳಿಕವಷ್ಟೇ ಮುಂದಿನ ಮಾಹಿತಿ ಗೊತ್ತಾಗುತ್ತೆ. ಇನ್ನ ಇಲ್ಲಿ ಬೆಂಗಳೂರಿನಲ್ಲಿ ದಾಳಿ ನಡೆಸಿದ ಬಳಿಕ ನಾಳೆ ವಿಚಾರಣೆಗೆ ಶಾಂತಿನಗರದ ಇಡಿ ಕಚೇರಿಗೆ ನೀವು ಹಾಜರಾಗಬೇಕು ಅಂತ ಹೇಳಿ ಮನೆಗೆ ನೋಟಿಸ್ ಅನ್ನು ಕೂಡ ಅಂಟಿಸೋದಿದ್ದಾರೆ. ಹೀಗಾಗಿ ಜ್ಞಾನೇಂದ್ರ ಕುಮಾರ್ ನಾಳೆ ವಿಚಾರಣೆಗೆ ಹಾಜರಾಗ್ತಾರ, ಇಲ್ಲ ತೆರೆಮರೆಯಲ್ಲೇ ಇಟ್ಕೊಂಡು ಇಡೀ ಪ್ರಕರಣದಿಂದ ಬಲವಂತದ ಕ್ರಮವನ್ನ ತೆಗೆದುಕೊಳ್ಬಾರ್ದು, ಬಂಧಿಸಬಾರ್ದು ಅಂತ ಹೇಳಿ ಕೋರ್ಟ್ ಮರೆಗೆ ಹೋಗ್ತಾರ ಅನ್ನೋದನ್ನು ಕೂಡ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಇದೆಲ್ಲರೂ ಕೂಡ ಜ್ಞಾನೇಂದ್ರ ಅವರ ಬಂದ ಬಳಿಕ ಇಲ್ಲ, ಅವ್ರನ್ನ ವಶಕ್ಕೆ ಪಡೆದ ಬಳಿಕ ಇಲ್ಲ, ಅವ್ರನ್ನ ವಿಚಾರಣೆ ಮಾಡಿದ ಬಳಿಕ ಅಷ್ಟೇ ಎಲ್ಲಾ ಮಾಹಿತಿಗಳು ಹೊರಬರುವಂತದ್ದು. ಪ್ರಭು, ಅಂದರೆ ಸಂತೋಷ್ ಈಗ ಏನು ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಮುಂದೆ ಕಾನೂನಾತ್ಮಕವಾಗಿ ಅವ್ರಿಗೆ ಮುಳು ಆಗ್ಬಹುದಾ ಹಾಗಾದ್ರೆ? ಕೊಡಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ಒಬ್ಬ IAS ಅಧಿಕಾರಿ ಅವರ ಹಿರಿಯ ಅಧಿಕಾರಿಗಳ ಅನುಮತಿಯನ್ನ ಪಡೆದುಕೊಳ್ಳದೆ, ಇಲ್ಲ ಅಂದ್ರೆ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡದೆ ಕಾರ್ಯವ್ಯಾಪ್ತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಇರೋದಿಲ್ಲ. ಇದು ಸರ್ಕಾರಿ ಅಧಿಕಾರಿಗಳಿಗೆ ಇರುವಂತ ಕಾನೂನು. ಈ ಕಾನೂನು ಅಡಿಯಲ್ಲಿ ಅವರು ಎಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ಆ ಇಲಾಖೆಗೆ ಸಂಬಂಧಪಟ್ಟವರಿಗೆ, ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ, ಇಲ್ಲ ಸರ್ಕಾರಕ್ಕೆ, ಇಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಇವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಮಾಹಿತಿಯನ್ನು ನೀಡಿ ಅವರ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಅನುಮತಿಯನ್ನು ಪಡ್ಕೊಳ್ಳದೆ ತಮ್ಮ ಕಾರ್ಯವ್ಯಾಪ್ತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಎಮರ್ಜೆನ್ಸಿಯಿಂದ ಹೋದ್ರೂ ಕೂಡ ನಂತರ ಹೋದ್ರೆ ಅವರಿಗೆ ತಕ್ಷಣ 24 ಗಂಟೆ ಒಳಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇದು ಯಾವುದೋ ಮಾಹಿತಿಯನ್ನು ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ ಸರ್ಕಾರದ ಕಡೆಯಿಂದ, ಇಲ್ಲ ಹಿರಿಯ ಅಧಿಕಾರಿಗಳ ಕಡೆಯಿಂದ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ನೀವು ಕಾರ್ಯವ್ಯಾಪ್ತಿಯನ್ನು ಬಿಟ್ಟು ಹೋಗಿದ್ರೆ ಮತ್ತೆ ಯಾರ ಅನುಮತಿಯನ್ನ ಪಡ್ಕೊಂಡು ನೀವು ಹೋಗಿದ್ದೀರಾ ಅಂತ ಹೇಳಿ ಅದನ್ನ ಕಾರಣ ಕೇಳಿ ಅದಕ್ಕೆ ಉತ್ತರವನ್ನು ನೀಡಬೇಕು ಅಂತೇಳಿ ಅಲ್ಲೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಇವೆಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಜ್ಞಾನೇಂದ್ರ ಕುಮಾರ್ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಇರುವಂತದ್ದು. ಹೀಗಾಗಿ ಅವರು ಒಂದ್ ಕಡೆ ಇಡಿ ಅಧಿಕಾರಿಗಳಿಗಾಗಲೇ ಸಮನ್ಸ್ ಜಾರಿ ಮಾಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಕಾನೂನು ಕ್ರಮ ಇದ್ದೇ ಇರುತ್ತೆ. ಕೋರ್ಟ್ ಮುಖಾಂತರ ಅವ್ರಿಗೆ NBW ಅನ್ನು ಜಾರಿ ಮಾಡಿಕೊಳ್ತಾರೆ, ಮತ್ತೆ ಅವ್ರನ್ನ ಬಂಧನ ಮಾಡ್ಲಿಕ್ಕೆ ಏನು ಅರೆಸ್ಟ್ ವಾರೆಂಟ್ ಅನ್ನು ತೆಗೆದುಕೊಂಡು ಅವ್ರು ಎಲ್ಲೇ ಇದ್ರು ಕೂಡ ಅವ್ರನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಮಧ್ಯೆ ಅವ್ರೇನಾದ್ರೂ ಕಾನೂನು ಹೋರಾಟವನ್ನು ಮಾಡ್ಲಿಕ್ಕೆ ಜ್ಞಾನೇಂದ್ರ ಕುಮಾರ್ ತೆರೆಮರೆಯಲ್ಲೂ ಕೂಡ ಪ್ರಯತ್ನ ಪಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಕಣ್ಣನ್ನಿಟ್ಟಿರುವಂತದ್ದು. ಒಟ್ಟಾರೆಯಾಗಿ ಜ್ಞಾನೇಂದ್ರ ಕುಮಾರ್ ಪತ್ತೆ ಆದ ಬಳಿಕ ಅವರ ವಿಚಾರಣೆ ನಂತರ ಅಷ್ಟೇ ಇನ್ನುಳಿದೆಲ್ಲ ಅಂಶಗಳು ಹೊರಬರಬೇಕಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.